Hello everyone, welcome back to my YouTube channel. ಸೊ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಒಂಥರ ವೀಕ್ಲಿ ವ್ಲಾಗ್ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಬೆಂಗಳೂರಿಗೆ ಹೋಗಿದ್ದ ದಿನದಿಂದ ಇವತ್ತು ಬರೋ ದಿನ ತನಕ ಫುಲ್ಲು ಅಂದ್ರೆ ಕಂಪ್ಲೀಟ್ ಆಗಿ ವ್ಲಾಗ್ ಮಾಡಿಲ್ಲ. ಬಟ್ ಗ್ಲಿಮ್ಸ್ ತರ ಕ್ಲಿಪ್ಪಿಂಗ್ಸ್ ನ ತಗೊಂಡಿದ್ದೀನಿ, ಅದನ್ನ ಆಡ್ ಮಾಡಿರ್ತೀನಿ, ನೋಡ್ಕೊಂಡು ಬನ್ನಿ. ಅಂದ್ರೆ ನಾವು ಮನೆಯಿಂದ ಹೊರಟಾಗ ಆಲ್ಮೋಸ್ಟ್ ಅರೌಂಡ್ 5:30 ಆ ಥರ ಆಗಿತ್ತು ಅನ್ಸುತ್ತೆ ಟೈಮು. ಇಲ್ಲಿಂದ ಹೊರಟು ಹಾಗೇನೆ ನಮ್ಮ ಮನೆ ಹತ್ರ ಹೋಗಿ ಅಲ್ಲಿ ಸ್ವಲ್ಪ ಬಟ್ಟೆಗಳೆಲ್ಲ ತಗೊಬೇಕಿತ್ತು, ತಗೊಂಡು ಹೋದ್ವಿ. ಆ ಕ್ಲಿಪ್ಪಿಂಗ್ಸ್ನ ತಗೊಳಕ್ಕಾಗಲಿಲ್ಲ. ಅಂಡ್ ತುಂಬ ಜನ ಟ್ರಾವೆಲ್ ಮಾಡಬೇಕಾದ್ರೆ ನಿದ್ದೆ ಮಾಡ್ತಾರೆ, ಬಟ್ ನನಗೆ ಯಾವಾಗ ಟ್ರಾವೆಲ್ ಮಾಡಬೇಕಾದ್ರೂ ನಿದ್ದೆ ಬರಲ್ಲ. ಆಂಟಿನೂ ಕೂಡ ಹಾಗೆ ಮಲ್ಕೊಬಿಟ್ಟಿದ್ರು. ಆಲ್ಸೋ ನೀವು ಕೇಳ್ಬೋದು, ಬೆಂಗಳೂರಲ್ಲಿ ಯಾರ ಮನೆಗೆ ಹೋಗ್ತಾ ಇದ್ದೀರಾ, ನೀವು ಯಾರಲ್ಲಿರೋರು ಅಂತ ಹೇಳಿ. ಇವಾಗ ತಾನೇ ಮಲಗಿದ್ದಾರೆ ಅಂತ ಹೇಳಿ ತೋರಿಸಿದ್ನಲ್ಲ ನಮ್ಮ ಆಂಟಿ. ಅಂಡ್ ಪ್ರೀವಿಯಸ್ ವ್ಲಾಗ್ಸ್ ಅಲ್ಲಿ ಕೂಡ ನೋಡಿರ್ತೀರಾ, ಅವ್ರ ಮನೆಗೆ ನಾನು ಇವತ್ತು ಹೋಗ್ತಾ ಇರುವಂತದ್ದು. ಅಂಡ್ ದಿಸ್ ಈಸ್ ಅ ಕ್ಲಿಪ್ಪಿಂಗ್ಸ್ ಆಫ್ ಡೇ 1. ಡೇ 2. ಐಸ್ ಕ್ರೀಮ್ ಚೆನ್ನಾಗೈತಾ ನೋಡು, ಹೇಳು, ಚೆನ್ನಾಗೈತಾ? ಹೆಂಗೈತೆ ಐಸ್ ಕ್ರೀಮ್? ಐಸ್ ಕ್ರೀಮ್. ದಿಸ್ ಈಸ್ ದ ಕ್ಲಿಪ್ಪಿಂಗ್ ಆಫ್ ಡೇ 3. ನೋಡಿ ಎಷ್ಟು ಕ್ಯೂಟ್ ಆಗಿ ಮಾತಾಡ್ತಾ ಇದ್ದಾಳೆ. ಸಬ್ಸ್ಕ್ರೈಬ್ ಮಾಡಿ ಅನ್ನೋದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದಾಳೆ. ಇಷ್ಟನಾ? ಎಷ್ಟು ಇಷ್ಟ? ಡೇ 4. ಜಡಾಕ್ತೀನಿ ಅಂತ ಕೂತಿದ್ದಾಳೆ, ಗೊತ್ತಿಲ್ಲ. ಏನಾಗ್ತೀರಾ ಮುದ್ದು? ಏನಾಗ್ತೀರಾ? ಪಿಂಕ್ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ. ಇದು ಹೊಸ ಡ್ರೆಸ್ಸು ಮಮ್ಮಿ ಹಾಸನಲ್ಲಿ ಇರುವಾಗಲೇ ತಗೊಂಡ್ ಬಂದಿದ್ರು. ಅದನ್ನ ಹಾಕೊಂಡು ನೋಡ್ತಾ ಇದ್ಲು, ಒಂಥರ ಕ್ಯೂಟ್ ಆಗಿ ಕಾಣ್ತಾ ಇದ್ಲು. ಇವಾಗ ನಾನು ಮುದ್ದು ರೀಲ್ಸ್ ಮಾಡೋಣ ಅಂತ ಹೇಳಿ ರೆಡಿ ಆಗಿದ್ದೀವಿ. ರೀಲ್ಸ್ನ ನೋಡಬೇಕು ಅಂತ ಅಂದರೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಬೇಕು ಅಂತ ಹೇಳಿದ್ರೆ ಪ್ರೀವಿಯಸ್ ವ್ಲಾಗ್ಸಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ. ನಮ್ಮನೆ ಕೋತಿ ನೋಡಿ, ಆಯ್ ಕೋತಿ. ಹ್ಞೂ ಇಲ್ಲ ಅನ್ಬೇಡು, ತಲೆ ಬುಲ್ಟ ಹೊಡ್ಕೊಂಡ್ರೆ ಬಿದ್ಗಿದ್ದು ಮಾಡ್ತೀಯ. ಬಾಲ ಒಂದಿಲ್ಲ ಅಷ್ಟು, ಕೋತಿನೇ ಸೇಮ್. ಅಲ್ಲೇನೆ ಕೋತಿ ಅಲ್ವಾ, ಮುದ್ದು ಅಲ್ಲ ಕೋತಿ ಅಂತ ಕರಿಬೇಕಿನ್ನ. ಇಳಿ ಸಾಕು. ಇಲ್ಲಿ ಬಿಸಿಲು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಇವನು ನೋಡಿ ಫೋನ್ ಇಟ್ಕೊಂಡು ನೋಡ್ತಾ ಇದ್ದಾನೆ. ಇವನು ಈಜಲ್ಲಿ ನಮಗೆ ಫೋನ್ ಅಂದರೆ ಏನು ಅಂತ ನನಗೆ ಗೊತ್ತಿರಲಿಲ್ಲ. ಈಗಿನ ಮಕ್ಕಳು ಆ ಥರ ಅಲ್ಲ. ಈಗಿನವ್ರು ಯಾವ ಥರ ಅಂತ ಹೇಳಿದ್ರೆ ಬೆರಳು ತೋರಿಸಿದ್ರೆ ಬಾಡಿನೇ ನುಂಗ್ತಾರೆ ಅಂತ ಹೇಳಿ ಹೇಳ್ತಾರಲ್ವ, ಆ ಥರ. ಇವಳು ನೋಡಿ ಅವನು ವಿಡಿಯೋ ಮಾಡ್ಕೊತಾ ಇದ್ದಾರೆ, ಬಂದು ಮಧ್ಯದಲ್ಲಿ ಇವಳು ಡ್ಯಾನ್ಸ್ ಮಾಡೋದು ನಾನು ತೋರಿಸ್ಲಿ ಅಂತ ಹೇಳಿ.
ಇವಾಗ ನೋಡಿ ಫೋನ್ ಕೊಡ್ಲಿ ಅಂತ ಹೇಳಿ ಯಾವ ಥರ ಆಡ್ತಾ ಇದ್ದಾರೆ ಅಂತ. ಕೂಡ ಇದ್ದಾರೆ. ಸೊ ಇವತ್ತು ಇನ್ನೊಂದು ಅಪ್ಡೇಟ್ ಏನು ಅಂತ ಅಂದರೆ, ನಾನು ಮತ್ತೆ ನಮ್ಮ ಮನೆ ಅಂದರೆ ಹಾಸನಿಗೆ ಹೋಗ್ತಾ ಇದ್ದೀನಿ. ಅದ್ರದ್ದು ಕೂಡ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಯಾವಾಗ ಹೋಗ್ತಾ ಇದ್ದೀವಪ್ಪ ಅಂತ ಅಂದರೆ, ಬೆಳಗ್ಗೆ 4 o'clock ಇಲ್ಲಿಂದ ಹೊರಡಬೇಕಂತೆ. ಸೊ ಇವಾಗ ನಾನು ಫ್ರೆಶ್ ಅಪ್ ಆಗಬೇಕು, ತಲೆಗೆ ಏರೋಲ್ ಅಪ್ಲೈ ಮಾಡ್ಕೊಂಡಿದ್ದೀನಿ. ಮಾತಾಡಿ. ನಾನು ಫ್ರೆಶ್ ಆಗಬೇಕು. ನಾನು ನಮ್ಮ ಅತ್ತೆ ಮನೆಗೆ ಹೋಗಬೇಕು. ಅಜ್ಜಿ ಮನೆಗೆ. ಆಮೇಲೆ ನಮ್ಮ ಅಜ್ಜಿ ಮನೆಗೆ ಹೋಗಬೇಕು. ಅದಕ್ಕೆ ಆ್ಯಂಡ್ ಅವನಿಗೆ ಫೋನು ಅಂತ ಹೇಳಿ ಇನ್ನೂ ಪ್ರಾಪರಾಗಿ ಹೇಳೋದಕ್ಕೆ ಬರಲ್ಲ. ಫೋನು ಅಂತಾನೆ, ಅದಕ್ಕೆ ನಾನು ಅದೇ ಥರ ಹೇಳ್ತಾ ಇದ್ದೆ. ಏನು ನೋಡ್ತೀಯ ಹೇಳ್ಕೊಡ್ತೀನಿ. ಏನು ನೋಡ್ತೀಯ ತೋನಲ್ಲಿ? ಏನು ನೋಡ್ತೀಯ ತೋನಲ್ಲಿ? ಏನು ನೋಡ್ತೀಯ ಹೇಳು ಮತ್ತೆ. ಏನು ನೋಡ್ತೀಯ? ಏನು ನೋಡ್ತೀಯ? ವಾಟ್ ಯು ಸೇ? ಏನು ನೋಡ್ತೀಯ? ಹಿಂಗೆ ಆಡಿದ್ರೆ ಏನು ನೋಡ್ತೀಯ ಹೇಳು, ಕೊಡ್ತೀನಿ. ಆಯಿತು ಕೊಡ್ತೀನಿ. ಫೋನಲ್ಲಿ ಏನು ನೋಡ್ತೀಯ ಈಗ? ಊಟಕ್ಕೂ ಏನು ನೋಡ್ತೀಯ? ಏನು ನೋಡ್ತೀಯ ಹೇಳು. ಊಟಕ್ಕೂ ಊಟ ಮೇಲೆ ಶಿವ ಫೋನ್ ಕೊಡಲ್ಲ ಅಂತ ಅಂದೆ ಅಂತ ಹೇಳ್ಬಿಟ್ಟು ಯಾವ ಥರ ಕೋಪ ಮಾಡ್ಕೊತಾ ಇದ್ದಾನೆ ನೋಡಿ. ಕೊಡಲ್ಲ ಯಾಕೆ? ಮತ್ತೆ ಏನು ನೋಡ್ತೀಯ ಅಂತ ಹೇಳಲೇ ಇಲ್ಲ. ಏನು ನೋಡ್ತೀಯ? ಶಿವ. ಓಕೆ, ಬಾಯ್ ಮಾಡು. ಲಾಸ್ಟ್ ಡೇ ಇನ್ ಬ್ಯಾಂಗ್ಳೂರ್. ಸೊ ನಾನು ಆವಾಗಲೇ ಹೇಳ್ದಂಗೆ ನಾಳೆ ಅರ್ಲಿ ಮಾರ್ನಿಂಗ್ 4:30 ಹಂಗೆ ಇಲ್ಲಿಂದ ಹೊರಡ್ತೀವಿ. ಇಲ್ಲಿಂದ ಹೊರಟ್ರೆ ಅಲ್ಲಿಗೆ ಹೋಗುವಷ್ಟೊತ್ತಿಗೆ 6:30 ಆ ಥರ ಆಗುತ್ತೆ. ನಾವು ಇಲ್ಲಿಂದ ಹೋಗೋದು ನಮ್ಮ ಅಜ್ಜಿ ಮನೆಗೆ. ಅಜ್ಜಿ ಮನೇಲಿ ನಾನೊಂದು 2 days ಇದ್ದು ಆಮೇಲೆ ಹಾಸನಿಗೆ ಹೋಗ್ತೀನಿ, ಅಂದರೆ ನಮ್ಮ ಮನೆಗೆ ಹೋಗ್ತೀನಿ.